ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮಸ್ತಮಗ.comಗೆ ಸ್ವಾಗತ. ಮಹತ್ವದ ಬೆಳವಣಿಗೆಯಲ್ಲಿ ಪ್ರಧಾನಿ ಮೋದಿ ಬ್ರಿಟನ್ ಪ್ರವಾಸ ಕೈಗೊಂಡಿದ್ದಾರೆ. ಜುಲೈ 23ರಿಂದ 2 ದಿನಗಳ ಕಾಲ ಬ್ರಿಟನ್ನಲ್ಲಿರಲಿದ್ದು, ಈ ಪ್ರವಾಸ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಸಾಮಾನ್ಯವಾಗಿ ಮೋದಿ ಅವರು ದ್ವಿಪಕ್ಷೀಯ ಸಂಬಂಧ ವೃದ್ಧಿಗಾಗಿ ಯುರೋಪಿನ ಪ್ರವಾಸ ಮಾಡ್ತಾರೆ. ವಿಶೇಷ ಸಂದರ್ಭಗಳಿದ್ದಾಗ ಮಾತ್ರ ಹೋಗ್ತಾರೆ. ಆದ್ರೆ ಈ ಭೇಟಿ ಆ ಎಲ್ಲ ವಿಸಿಟ್ಗಿಂತ ಕ್ರೂಷಿಯಲ್ ಆಗಿದೆ. ಭಾರತ ಮತ್ತು ಬ್ರಿಟನ್ ಸಂಬಂಧದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸೋ ರೀತಿಯ ಡೆವಲಪ್ಮೆಂಟ್ ಆಗಲಿದೆ. ಮುಕ್ತ ವ್ಯಾಪಾರಕ್ಕೆ ಸಹಿ ಬೀಳೋದ್ರಿಂದ $120 ಬಿಲಿಯನ್ ವ್ಯಾಪಾರದ ಗುರಿ ತನಕ ಸಾಕಷ್ಟು ಒಪ್ಪಂದಕ್ಕೆ ಸಹಿ ಬೀಳಲಿದೆ. ಖಲಿಸ್ತಾನ್ ಸೇರಿದಂತೆ ಸಾಕಷ್ಟು ವಿಷಯಗಳ ಬಗ್ಗೆಯೂ ಈ ಸಲ ಚರ್ಚೆಯಾಗಲಿದೆ. ಹೀಗಾಗಿ 4 ವರ್ಷಗಳ ನಂತರ ಬ್ರಿಟನ್ಗೆ ಕಾಲಿಡ್ತಿರೋ ಮೋದಿಯವರ ಈ ಭೇಟಿಯ ಬಗ್ಗೆ ಎರಡೂ ದೇಶಗಳಲ್ಲಿ ತೀವ್ರ ಕುತೂಹಲ ಹೆಚ್ಚಾಗಿದೆ. ಹಾಗಿದ್ರೆ ಪ್ರಧಾನಿ ಮೋದಿಯವರ ಈ ಭೇಟಿಯ ಮಹತ್ವ ಏನು? ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಭಾರತಕ್ಕೆ ಆಗೋ ಲಾಭ ಏನು? ರಾಜಕೀಯವಾಗಿ ಸ್ಟ್ರಾಟಜಿಕ್ ದೃಷ್ಟಿಯಲ್ಲಿ ಬ್ರಿಟನ್ ಭಾರತಕ್ಕೆ ಯಾಕೆ ಬೇಕು? ಚೀನಾ ದೃಷ್ಟಿಯಲ್ಲೂ ಬ್ರಿಟನ್ ನಮಗೆ ಯಾಕೆ ಮುಖ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. 2 ದಿನ ಬ್ರಿಟನ್ಗೆ ಮೋದಿ, 4 ವರ್ಷಗಳಲ್ಲಿ ಇದೇ ಮೊದಲು. ಸ್ನೇಹಿತರೆ, ಮೋದಿಯವರು ಕಡೆಯದಾಗಿ ಬ್ರಿಟನ್ಗೆ ಭೇಟಿ ಕೊಟ್ಟದ್ದು 2021ರಲ್ಲಿ. ಅದು ಕಳೆದ 11 ವರ್ಷಗಳಲ್ಲಿ ಮೋದಿಯವರು ಇದುವರೆಗೂ 3 ಬಾರಿ ಭೇಟಿ ಕೊಟ್ಟಿದ್ದಾರೆ. ಇದು 4ನೇ ಬಾರಿ ಆಗತ್ತೆ. ಹಾಗ್ ನೋಡಿದ್ರೆ ಇದರ ಪಕ್ಕದಲ್ಲೇ ಇರೋ ಫ್ರಾನ್ಸ್ಗೆ ಮೋದಿ 8 ಸಲ ಹೋಗಿದ್ದಾರೆ. ಜರ್ಮನಿಗೆ 6 ಸಲ ವಿಸಿಟ್ ಮಾಡಿದ್ದಾರೆ. ಆದ್ರೆ ಬ್ರಿಟನ್ ವಿಚಾರದಲ್ಲಿ ಭಾರತ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆದ್ರೀಗ ಮತ್ತೆ ನಿರ್ಣಾಯಕ ಭೇಟಿ ಆಗ್ತಿದೆ. ಜುಲೈ 23ರಿಂದ 24ರವರೆಗೆ ಅಂದ್ರೆ 2 ದಿನ ಮೋದಿ ಬ್ರಿಟನ್ನಲ್ಲಿ ಇರಲಿದ್ದಾರೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಆಹ್ವಾನದ ಮೇರೆಗೆ ಮೋದಿ ಈ ಭೇಟಿ ನೀಡುತ್ತಿದ್ದಾರೆ. ಭೇಟಿಯಲ್ಲಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಜೊತೆಗೆ ದ್ವಿಪಕ್ಷೀಯ ಸಹಕಾರದ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಪರಸ್ಪರ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಹಾಗೆ ಬ್ರಿಟನ್ ರಾಜ 3ನೇ ಕಿಂಗ್ ಚಾರ್ಲ್ಸ್ರನ್ನ ಕೂಡ ಮೋದಿ ಭೇಟಿಯಾಗಬಹುದು ಎನ್ನಲಾಗ್ತಿದೆ. ಗೇಮ್ ಚೇಂಜರ್ ಒಪ್ಪಂದ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಿ ಮೋದಿಯವರ ಈ ಭೇಟಿ ಮಹತ್ವ ಪಡ್ಕೋತಿರೋದು FTAನಿಂದ. ಸ್ನೇಹಿತರೆ, ಭಾರತ ಬ್ರಿಟನ್ ಮಧ್ಯೆ ಈ ಸಲ ಮುಕ್ತ ವ್ಯಾಪಾರ ಒಪ್ಪಂದ ಆಗಲಿದೆ. ಕಳೆದ ಮೇ 6ರಂದೇ ಈ ಒಪ್ಪಂದ ಫೈನಲ್ ಆಗಿತ್ತು. ಎರಡೂ ದೇಶಗಳು ಒಪ್ಕೊಂಡಿದ್ವು. ಈಗ PM ಮೋದಿಯವರ ಭೇಟಿಯಲ್ಲಿ ಅದಕ್ಕೆ ಸಹಿ ಬೀಳಲಿದೆ. ಇದರ ಪ್ರಕಾರ ಭಾರತ ಬಹುತೇಕ ಸುಂಕ ಇಲ್ಲದೆ ತನ್ನ ವಸ್ತುಗಳನ್ನ ಬ್ರಿಟನ್ಗೆ ರಫ್ತು ಮಾಡಬಹುದು. ಬ್ರಿಟನ್ ಭಾರತಕ್ಕೆ 11ನೇ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರನಾಗಿದ್ದು, ಇಬ್ಬರ ನಡುವೆ 2024ರ ಆರ್ಥಿಕ ವರ್ಷದಲ್ಲಿ $55.4 ಬಿಲಿಯನ್ ವ್ಯಾಪಾರ ಆಗಿದೆ. ಇದರಲ್ಲಿ ಭಾರತ $33.2 ಬಿಲಿಯನ್ ಮೊತ್ತದ ಸರಕುಗಳನ್ನ ಬ್ರಿಟನ್ಗೆ ರಫ್ತು ಮಾಡಿದೆ. ಇನ್ನು ಬ್ರಿಟನ್ ಬರೀ $22.2 ಬಿಲಿಯನ್ ಮೊತ್ತದ ಸರಕುಗಳನ್ನ ಭಾರತಕ್ಕೆ ರಫ್ತು ಮಾಡಿದೆ. ಈ ಮೂಲಕ ಬ್ರಿಟನ್ ಭಾರತದ ವಿರುದ್ಧ ವ್ಯಾಪಾರ ಕೊರತೆ ಅನುಭವಿಸಿದೆ. ಅಂದ್ರೆ ಬ್ರಿಟನ್ ಜೊತೆಗಿನ ವ್ಯಾಪಾರ ಭಾರತಕ್ಕೆ ಲಾಭ ತರ್ತಿದೆ. ಹೆಚ್ಚು ಸರಕುಗಳನ್ನ ರಫ್ತು ಮಾಡ್ತಿದೆ. ಹೀಗಾಗಿ ಮುಂದೆ ಬ್ರಿಟನ್ಗೆ ಟೆಕ್ಸ್ಟೈಲ್ಸ್, ಚರ್ಮ, ಫುಟ್ವೇರ್, ಜ್ಯುವೆಲರಿ, ಔಷಧ, IT ಸರ್ವಿಸಸ್, ಪ್ರೊಸೆಸ್ಡ್ ಫುಡ್ಸ್, ಕೆಮಿಕಲ್ಸ್, ಮಿನರಲ್ಸ್, ಫರ್ನಿಚರ್ಸ್, ಸ್ಪೋರ್ಟ್ಸ್ ಗೂಡ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್ ಸೇರಿ ಸಾಕಷ್ಟು ವಸ್ತುಗಳನ್ನ ಇನ್ನೂ ಹೆಚ್ಚಾಗಿ ರಫ್ತು ಮಾಡಬಹುದು. ಭಾರತದ ವಸ್ತುಗಳು ಬ್ರಿಟನ್ ಮಾರುಕಟ್ಟೆಯಲ್ಲಿ ಇನ್ನೂ ಚೀಪ್ ಆಗ್ತವೆ. ಯುರೋಪ್ ಮಾರುಕಟ್ಟೆಯನ್ನ ಆವರಿಸಿಕೊಳ್ಳೋಕ್ಕೂ ಇದು ಹೆಲ್ಪ್ ಆಗ್ಬೋದು. ಆದ್ರೆ ಇಲ್ಲಿ ಒಂದಷ್ಟು ಚಾಲೆಂಜ್ ಕೂಡ ಇದೆ. ಏನಂದ್ರೆ ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಬ್ರಿಟನ್ನ ವಸ್ತುಗಳು ಕೂಡ ಭಾರತದ ಮಾರುಕಟ್ಟೆಯಲ್ಲಿ ಚೀಪ್ ಆಗ್ತವೆ. ಹೆಚ್ಚಿನ ಸುಂಕ ಇಲ್ಲದೆ ನಮ್ಮ ಮಾರುಕಟ್ಟೆಗೆ ಪ್ರವೇಶ ಪಡೆಯುತ್ತೆ. ಹೇಳಿ ಕೇಳಿ ಬ್ರಿಟನ್ ಭಾರತಕ್ಕೆ ಸ್ಕಾಚ್ ವಿಸ್ಕಿ, ಪ್ರೀಮಿಯಂ ಕಾರ್ಗಳು, ಕಾಸ್ಮೆಟಿಕ್ಸ್, ಮೆಡಿಕಲ್ ಡಿವೈಸಸ್, ಏರೋಸ್ಪೇಸ್ ಐಟಮ್ಸ್, ಪ್ರೀಮಿಯಂ ಫುಡ್ ಪ್ರಾಡಕ್ಟ್ಸ್, ಚಾಕೊಲೇಟ್ಸ್, ಸಾಫ್ಟ್ ಡ್ರಿಂಕ್ಸ್ ಮತ್ತು ಇತರೆ ಪ್ಯಾಕೇಜ್ಡ್ ಫುಡ್ಗಳನ್ನು ರಫ್ತು ಮಾಡುತ್ತೆ. ಈಗ ಇವಕ್ಕೆ ಹೆಚ್ಚಿನ ಸುಂಕ ಬೀಳ್ತಿದೆ. ಈ ಒಪ್ಪಂದ ಆದ್ರೆ ಈ ವಸ್ತುಗಳು ಹೆಚ್ಚಿನ ಸುಂಕ ಇಲ್ಲದೆ ಭಾರತಕ್ಕೆ ಲಗ್ಗೆಡ್ಬೋದು. ಆದ್ರೆ ಇಲ್ಲಿ ಸಮಾಧಾನ ಪಡ್ಕೋಬೇಕಾದ ವಿಷಯ ಅಂದ್ರೆ ಈ ಒಪ್ಪಂದದ ಅಡಿಯಲ್ಲಿ ಬ್ರಿಟನ್ನ ಕೆಲ ವಸ್ತುಗಳಿಗೆ ಭಾರತ ಟ್ಯಾರಿಫ್ ಕಂಟಿನ್ಯೂ ಮಾಡುತ್ತೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ $32,200 ಮಾತ್ರ.
ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಆ ವಸ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗ್ಬೇಕು. ಅದನ್ನ ಬಿಟ್ರೆ ಈ ಒಪ್ಪಂದ ಭಾರತಕ್ಕೆ ಲಾಭ ತರಲಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಭಾರತದ ಸುಮಾರು 99% ಸರಕುಗಳು ಬ್ರಿಟನ್ ಮಾರುಕಟ್ಟೆಗೆ ಫ್ರೀಯಾಗಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಉದಾಹರಣೆಗೆ ನೀವು ನಿಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಸರಕುಗಳನ್ನ ಸಾಗಿಸಿದ್ರೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಬೆಲೆ ಲಂಡನ್ಗೆ ಹೋದ್ರೂ ಆಗತ್ತೆ. ಅಂದ್ರೆ ಮಧ್ಯದಲ್ಲಿ ಸಾರಿಗೆ ವೆಚ್ಚ ಬೀಳ್ಬೋದು, ಆದ್ರೆ ಹೆಚ್ಚಿನ ಸುಂಕ ಬೀಳಲ್ಲ. ಭಾರತದ ಟೆಕ್ಸ್ಟೈಲ್ಸ್, ಫುಟ್ವೇರ್, ಪ್ರೊಸೆಸ್ಡ್ ಫುಡ್ಸ್ ಸೇರಿ ಭಾರತದ ಅನೇಕ ಸರಕುಗಳು ಸದ್ದಿಲ್ದೆ ಬ್ರಿಟನ್ಗೆ ಎಂಟ್ರಿ ಆಗಲಿವೆ. ಇದರಿಂದ ಭಾರತದ MSME ಮತ್ತು ಕಾರ್ಮಿಕ ವಲಯಕ್ಕೆ ದೊಡ್ಡ ಬೂಸ್ಟ್ ಸಿಗಲಿದೆ. ಬ್ರಿಟನ್ನಲ್ಲಿ ಭಾರತದ ಸರಕುಗಳಿಗೆ ಬೇಡಿಕೆ ಹೆಚ್ಚಾದಂತೆ ಅದರ ಉತ್ಪಾದನೆಯನ್ನ ಕೂಡ ಹೆಚ್ಚಿಸಬೇಕಾಗುತ್ತೆ. ಹೀಗಾಗಿ ಹೆಚ್ಚು ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿವೆ. ಇನ್ನು ಬ್ರಿಟನ್ನ ಹೂಡಿಕೆ ಕೂಡ ಭಾರತಕ್ಕೆ ಹರಿದು ಬರಲಿದೆ. ಭಾರತದ ಗ್ರೀನ್ ಎನರ್ಜಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಇದರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. IT, ಫೈನಾನ್ಷಿಯಲ್ ಸರ್ವಿಸಸ್, ಎಜುಕೇಷನ್, ಹೆಲ್ತ್ ಸೆಕ್ಟರ್ಗಳ ವಿಚಾರದಲ್ಲೂ ಭಾರತ, ಬ್ರಿಟನ್ ಜಂಟಿಯಾಗಿ ಕೆಲಸ ಮಾಡೋಕೆ ಪ್ಲಾನ್ ಹಾಕಿವೆ. ಹಾಗೇನಾದ್ರೂ ಆದ್ರೆ ಮತ್ತೆ ಅಲ್ಲೊಂದಷ್ಟು ಉದ್ಯೋಗ ಸೃಷ್ಟಿಯಾಗಲಿವೆ. ಹೀಗಾಗಿ ಇದು ಭಾರತದ ಪಾಲಿಗೆ ಗೇಮ್ ಚೇಂಜರ್ ಎನ್ನಲಾಗ್ತಿದೆ. ಕೈಗಾರಿಕಾ ಬೆಳವಣಿಗೆ, ಸ್ಟಾರ್ಟ್ಅಪ್ಸ್ ಮತ್ತು ಮೇಕ್ ಇನ್ ಇಂಡಿಯಾಗೂ ದೊಡ್ಡ ಬೂಸ್ಟ್ ಸಿಗ್ಬೋದು. ಇನ್ನು ಬ್ರಿಟನ್ಗೂ ಕೂಡ ಲಾಭ ಇದೆ. ಭಾರತದಂತ ದೊಡ್ಡ ಮಾರುಕಟ್ಟೆಗೆ ಅವರಿಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಭಾರತದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಸ್ಕಿಲ್ ಡೆವಲಪ್ಮೆಂಟ್, ರಿನ್ಯೂವೇಬಲ್ ಎನರ್ಜಿ, ಇನ್ಶೂರೆನ್ಸ್ ಮತ್ತು ಫೈನಾನ್ಸ್ನಂತಹ ಸೆಕ್ಟರ್ಗಳಲ್ಲಿ ಬ್ರಿಟನ್ ಕಂಪನಿಗಳು ಹೂಡಿಕೆ ಅವಕಾಶ ಪಡೆಯಲಿವೆ. ಇನ್ನು ಭಾರತದ ಸ್ಕಿಲ್ಡ್ ವರ್ಕರ್ಸ್ ಮತ್ತು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬ್ರಿಟನ್ಗೆ ಹೋಗೋ ಅವಕಾಶ ಸಿಗಲಿದೆ. ಅಷ್ಟೇ ಅಲ್ಲ, 2030 ಹೊತ್ತಿಗೆ ಉಭಯ ದೇಶಗಳ ವ್ಯಾಪಾರವನ್ನ $120 ಬಿಲಿಯನ್ ಹೆಚ್ಚಿಸೋ ಗುರಿ ಹಾಕೊಳ್ಳಲಾಗಿದೆ. ಈ ಎಲ್ಲಾ ನಿಟ್ಟಿನಲ್ಲೂ ಈ ಹೆಜ್ಜೆ ಮಹತ್ವ ಪಡ್ಕೊಳ್ತಿದೆ. ಯುರೋಪ್ಗೆ ಕಾಲಿಡೋಕೆ ದಾರಿ. ಇನ್ನು ಭಾರತ ಬ್ರಿಟನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಮಾಡ್ಕೊಂಡ್ರೆ ಇದು ಯುರೋಪ್ನಲ್ಲಿ ಚೀನಾಗೆ ಟಕ್ಕರ್ ಕೊಡ್ಬೇಕು ಅಂತ ಕನಸು ಕಾಣ್ತಿರೋ ಭಾರತಕ್ಕೆ ಇದು ಆರಂಭಿಕ ಗೆಲುವು. ಯಾಕಂದ್ರೆ ಸದ್ಯ ಚೀನಾದಿಂದ ಯುರೋಪಿಯನ್ ರಾಷ್ಟ್ರಗಳು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ಚೀನಾ ಸಪೋರ್ಟ್ ಮಾಡ್ತಿರೋದು ಮತ್ತು ಭದ್ರತಾ ಕಾರಣಗಳಿಂದ ಚೀನಾ ಯುರೋಪಿನ ಸಿಟ್ಟಿಗೆ ಕಾರಣವಾಗ್ತಿದೆ. ಸದ್ಯ ಚೀನಾದ ಎಲೆಕ್ಟ್ರಾನಿಕ್ಸ್ ಮತ್ತು ರೇರ್ ಅರ್ತ್ ಮೆಟೀರಿಯಲ್ಸ್, ಮೆಡಿಸಿನ್ಸ್ ಮೇಲೆ ಯುರೋಪ್ ಅವಲಂಬನೆಯಾಗಿದೆ. ಈ ಕ್ಷಣಕ್ಕೆ ಭಾರತ ರೇರ್ ಅರ್ತ್ ವಿಚಾರದಲ್ಲಿ ಯುರೋಪಿನ ಅಗತ್ಯತೆಗಳನ್ನ ತುಂಬದೇ ಇರಬಹುದು. ಆದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಡಿಸಿನ್ಸ್ ಕ್ಷೇತ್ರದ ವಿಚಾರದಲ್ಲಿ ಭಾರತ ಆಪ್ಷನ್ ಆಗಲಿದೆ. ಇನ್ನು ಬ್ರಿಟನ್ ವಿಚಾರಕ್ಕೆ ಬಂದ್ರೆ ಚೀನಾ ಬ್ರಿಟನ್ $127 ಬಿಲಿಯನ್ ವ್ಯಾಪಾರ ಮಾಡುತ್ತೆ. ಸೊ ಹಂತವಾಗಿ ಚೀನಾದ ಅವಲಂಬನೆ ಕಮ್ಮಿ ಮಾಡಬೇಕು ಅಂತಿರೋ ಬ್ರಿಟನ್ಗೆ ಭಾರತ ಖಂಡಿತ ಆಪ್ಷನ್ ಆಗ್ಬೋದು. ಅದರಲ್ಲೂ ಹೊಸ ಪಾರ್ಟ್ನರ್ಶಿಪ್ನಲ್ಲಿ ರಕ್ಷಣಾ ಪಾಲುದಾರಿಕೆ ಕೂಡ ಸೇರ್ಕೋಬಹುದು. ಇನ್ನು ಚೀನಾ, ಬ್ರಿಟನ್ ಸೇರಿದಂತೆ ಎಲ್ಲಾ ಯುರೋಪಿನ ದೇಶಗಳಲ್ಲೂ ತನ್ನ ಕಂಪನಿಗಳಿಗೆ ಸಬ್ಸಿಡಿ ನೀಡಿ ಅಂತ ಕೇಳ್ತಿದೆ. ಯುರೋಪ್ನಲ್ಲಿ ತಾನು ತಯಾರಿಸಿರೋ ಚೀಪ್ ಪ್ರಾಡಕ್ಟ್ಗಳನ್ನ ರಾಶಿಗಟ್ಟಲೆ ತಂದು ಸುರಿತಿದೆ. ಯುರೋಪಿನ ಭದ್ರತೆಗೆ ಧಕ್ಕೆಯಾಗುವಂತೆ ಚೀನಾ ಗೂಢಚರ್ಯೆ ಮಾಡ್ತಿದೆ. ಸೈಬರ್ ಬೇಹುಗಾರಿಕೆ ವಿಚಾರದಲ್ಲಿ ಚೀನಾ ಯುರೋಪಿಗೂ ಕಂಟಕ ಆಗಿದೆ. ಇದೇ ಕಾರಣಕ್ಕೆ ಇನ್ನು ಹುವೈ ಮತ್ತು ಇತರೆ ಚೈನೀಸ್ ಕಂಪನಿಗಳನ್ನ ಅನೇಕ ಯುರೋಪ್ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇನ್ನು ನ್ಯಾಟೋ ಕೂಡ ಚೀನಾದ ಪ್ರಬಲ ವಿರೋಧಿ. ಚೀನಾ ಗ್ಲೋಬಲ್ ಆರ್ಡರ್ನಲ್ಲಿ ಸಿಸ್ಟಮಿಕ್ ಚಾಲೆಂಜ್ ಅಂತ ನ್ಯಾಟೋ ಪರಿಗಣಿಸುತ್ತೆ. ಇನ್ನು ಚೀನಾ ಉಯಿಘರ್ ಮುಸ್ಲಿಮರನ್ನ ನಡೆಸಿಕೊಳ್ಳೋ ರೀತಿ ಯುರೋಪ್ ರಾಷ್ಟ್ರಗಳಿಗೆ ಆಗಿ ಬರ್ತಿಲ್ಲ. ಇನ್ನು ತೈವಾನ್ ವಿಚಾರದಲ್ಲಿ ಕೂಡ ಕೆಲ ಯುರೋಪ್ ರಾಷ್ಟ್ರಗಳು ಚೀನಾ ಜೊತೆ ವೈರತ್ವ ಕಟ್ಕೊಂಡಿವೆ. ಹೀಗಾಗಿ ಎಲ್ಲಾ ಯುರೋಪ್ ರಾಷ್ಟ್ರಗಳು ಎಲ್ಲಾ ವಿಷಯದಲ್ಲಿ ನ್ಯೂಟ್ರಲ್ ಆಗಿ ನಿಲ್ಲೋ ಭಾರತದ ಜೊತೆ ಸ್ನೇಹ ಸಂಬಂಧ ಜಾಸ್ತಿ ಮಾಡಿಕೊಳ್ಳೋ ಕಡೆ ಹೆಜ್ಜೆ ಇಡ್ತಿವೆ. ಇದನ್ನ ಬಳಸಿಕೊಂಡು ಭಾರತ ಕೂಡ ತನ್ನ ಪ್ರೆಸೆನ್ಸ್ ಅನ್ನ ಯುರೋಪ್ ಅಲ್ಲಿ ಜಾಸ್ತಿ ಮಾಡಬಹುದು. ಈಗಾಗಲೇ ಭಾರತ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ IMES
ಲಾಂಚ್ ಮಾಡಿದೆ. ಈ ಕಾರಿಡಾರ್ ಮೂಲಕ ಭಾರತ ಯುರೋಪ್ಗೆ ಕನೆಕ್ಟ್ ಆಗೋಕೆ ಪ್ಲಾನ್ ಹಾಕಿದೆ. ರೈಲ್ವೆ, ರಸ್ತೆ, ಸಮುದ್ರ ಕನೆಕ್ಷನ್ ಮೂಲಕ ಭಾರತ ಯುರೋಪ್ಗೆ ಕಾಲಿಡೋಕೆ ಯೋಜಿಸಿದೆ. ಸೊ ಇಂಥ ಹೊತ್ತಲ್ಲಿ ವಿಶ್ವದ 6ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ಬ್ರಿಟನ್ ಭಾರತಕ್ಕೆ ಪೂರ್ತಿಯಾಗಿ ಓಪನ್ ಆದ್ರೆ ಮುಂದೆ ಭಾರತದ ರಫ್ತಿಗೆ ಲಾಭವಾಗಬಹುದು. ಈಗಾಗಲೇ ಭಾರತ ಇಟಲಿ ಜೊತೆ ಒಳ್ಳೆ ಸಂಬಂಧ ಹೊಂದಿದೆ. ಗ್ರೀಸ್ ಜೊತೆ ಕೂಡ ಭಾರತ ಉತ್ತಮ ಸಂಬಂಧ ಹೊಂದಿದೆ. ಕೃಷಿ, ಭದ್ರತೆ, ವ್ಯಾಪಾರ, ಇನ್ನೋವೇಷನ್, ಇನ್ಫ್ರಾಸ್ಟ್ರಕ್ಚರ್, ರಕ್ಷಣೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಯಾಗ್ತಿದೆ. ಇನ್ನು ಫ್ರಾನ್ಸ್ ಭಾರತ ಸಂಬಂಧ ಯಾರೂ ಊಹೆ ಮಾಡದ ರೀತಿ ಗಟ್ಟಿಗೊಳ್ತಿದೆ. ಜರ್ಮನಿ, ಪೋಲೆಂಡ್, ಸ್ವೀಡನ್, ನೆದರ್ಲ್ಯಾಂಡ್ ದೇಶಗಳು ಭಾರತವನ್ನ ಮಿತ್ರ ದೇಶವಾಗಿ ನೋಡ್ತಿವೆ. ಹೀಗಾಗಿ ಬ್ರಿಟನ್ ನಂತಹ ದೇಶ ಭಾರತದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಾಳೆ ಯುರೋಪಿಯನ್ ಯೂನಿಯನ್ ಕೂಡ ಈ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರಿಸಬಹುದು. ಹಾಗೇನಾದ್ರೂ ಆದ್ರೆ ಭಾರತಕ್ಕೆ ಯುರೋಪ್ ಇನ್ನಷ್ಟು ಹತ್ರ ಆಗಲಿದೆ. ಸ್ನೇಹಿತರಲ್ಲಿ, ಬ್ರಿಟನ್ ಮತ್ತು ಭಾರತದ ಸಂಬಂಧದ ಬಗ್ಗೆಯೂ ನಾವು ತಿಳ್ಕೋಬೇಕು. ಇವತ್ತು ಬ್ರಿಟನ್ ಜಾಗತಿಕವಾಗಿ ಅಷ್ಟೇನೂ ಸದ್ದು ಮಾಡದೇ ಇರಬಹುದು, ಆದ್ರೆ ಬ್ರಿಟನ್ ಕೂಡ ಈಗ ಶಕ್ತಿಶಾಲಿ ದೇಶ. ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಹೊಂದಿದೆ. ನಾಳೆ ಭಾರತ ತಗೊಳ್ಳೋ ನಿರ್ಧಾರಕ್ಕೆ ಭದ್ರತಾ ಮಂಡಳಿಯಲ್ಲಿ ಪೂರ್ಣ ಬೆಂಬಲ ಬೇಕು ಅಂದ್ರೆ ಬ್ರಿಟನ್ ಅಗತ್ಯ ತುಂಬಾ ಇದೆ. ಹಾಗೆ ಎರಡೂ ದೇಶಗಳು ಚೀನಾವನ್ನ ಬೆದರಿಕೆ ತರ ನೋಡ್ತವೆ. ಕಡಲ ಭದ್ರತೆ, ಸಾಗರ ವ್ಯಾಪಾರ ದೃಷ್ಟಿಯಿಂದಲೂ ಭಾರತ, ಬ್ರಿಟನ್ ಒಂದಾಗೋದು ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಿಟನ್ನಲ್ಲಿ ಖಲಿಸ್ತಾನಿ ಕ್ರಿಮಿಗಳ ಹಾವಳಿ ಜೋರಾಗಿದೆ. ಸೊ ಅವರನ್ನ ಮಟ್ಟ ಹಾಕಬೇಕು ಅಂದ್ರೆ ಭಾರತ ಸರ್ಕಾರ ಬ್ರಿಟನ್ ಸರ್ಕಾರದ ಜೊತೆಗೆ ಸಂಬಂಧ ಉತ್ತಮಪಡಿಸಿಕೊಳ್ಳೋದು ಮುಖ್ಯವಾಗುತ್ತೆ. ಸೊ ಫ್ರೆಂಡ್ಸ್, ಇದು ಮೋದಿಯವರ ಬ್ರಿಟನ್ ಪ್ರವಾಸದ ಕುರಿತಾದ ಮಾಹಿತಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.